ಅವ್ರಿಗೆಲ್ಲ ಇವರು ಅನ್ನದಾತರಾಗಿ ಎಷ್ಟೋ ಜನಗಳಿಗೆ, ಎಷ್ಟೋ ಅನ್ನ ಇಲ್ದಿರೋರಿಗೆ, ಎಷ್ಟೋ ಬಡವರಿಗೆ ಆಶ್ರಯವಾಗಿ ನಿಂತ್ಕೊಂಡವ್ರೆ ಅಂದಾಗ ಅವರು ಪಾಸಿಟಿವ್ ತೋರಿಸ್ಲಿ ಸರ್. ಅದನ್ನು ತೋರಿಸಲ್ಲ, ಬರೀ ನೆಗೆಟಿವ್ ಮಾತ್ರ ತೋರಿಸ್ಬಿಟ್ಟು ಬರೀ ನೆಗೆಟಿವ್ ಹೊಡಿತಾರಲ್ವ. ಒಬ್ಬ ಮನುಷ್ಯನ ನೀವು ಎಷ್ಟು ಚಿತ್ರಹಿಂಸೆ ಕೊಡ್ಬೋದು ಮನುಷ್ಯನಿಗೆ. ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಿಗಾರು ಬಗ್ಗೆ ಚಿತ್ರಹಿಂಸೆ ಕೊಟ್ಟಾಗ ಏನಾಗ್ತದೆ? ನಂಬರ್ 1 ಸ್ಟಾರ್ ಅಂತಾರೆ ಗೊತ್ತಾ, ಅದನ್ನ ಕೆಳಗಡೆ ಬೀಳಿಸ್ಬೇಕು. ಇವ್ರಿಗೆ ಸಿನಿಮಾನೇ ಸಿಗಬಾರ್ದು ಅಂತ ತುಂಬ ಜನ ಮಾಡಿದ್ದಾರೆ. ನೆಗೆಟಿವ್ ಸ್ಪ್ರೆಡ್ ಮಾಡೋ ಬದಲು ಅವ್ರು ದಾನ ಧರ್ಮ ಮಾಡಿರೋದನ್ನು ತೋರಿಸ್ರಿ. ಎಷ್ಟೋ ಅನಾಥಾಶ್ರಮಗಳು, ಎಷ್ಟೋ ವೃದ್ಧಾಶ್ರಮಗಳು ಇವತ್ತು ದರ್ಶನ್ ಅವರ ಹೆಸರುಗಳಲ್ಲಿ ಅನುದಾನಗಳು ನಡೆಯುತ್ತೆ ಸರ್. ಸುದ್ದಿ ಬರ್ತಾ ಇದೆ ಎಲ್ಲ ಕಡೆ. ಸೊ ಇದ್ರ ಬಗ್ಗೆ ನೀವೊಬ್ಬರು ಅಪ್ಪಟ ಅಭಿಮಾನಿಯಾಗಿ ಈ ವಿಷಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಅವ್ರ ಪರ್ಸ್ನಲ್ ವಿಚಾರಗಳು. ಈಗ ಕೇರಳಕ್ಕೆ ಹೋದ್ರು, ಪೂಜೆ ಮಾಡಿಸಿದ್ರು, ಓಕೆ ಡನ್. ಆ ಪೂಜೆ ಮಾತ್ರ ತೋರಿಸ್ಬೇಕು ನೀವು ಅಲ್ವಾ? ಅದು ಅವರಿದ್ರು, ಇವರಿದ್ರು, ಜೊತೆಲಿದ್ರು, ಮತ್ತೊಬ್ಬರಿದ್ರು. ಸರ್, ದೇವಸ್ಥಾನ ಅಂದಾಗ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಈಗ ನಮ್ಮದು ದೇವಸ್ಥಾನಗಳೈತಪ್ಪ, ನಮ್ಮದು ದೇವಸ್ಥಾನದಲ್ಲಿ 1000 ಜನ ಬರ್ತಾರೆ. ಹಂಗೆ ಅಂದ್ಬಿಟ್ಟು ನಾವು ನೋಡೋಕ್ಕಾಗುತ್ತಾ? ಇವ್ರು ರೌಡಿ, ಇವ್ರು ಅದು ಇದು ಅಂತ ನೋಡೋಕ್ಕಾಗ್ತದೆ? ನಾವು ನೋಡೋಕ್ಕಾಗಲ್ಲ. ಈಗ ಎಕ್ಸಾಂಪಲ್, ನಾನೇ ಎಷ್ಟೋ ಸಾಂಗ್ಗಳು ಮಾಡ್ತೀನಿ. ಈಗ ಅಭಿಮಾನಿಗಳೇ ಸರ್. ಇವಾಗ ಈ ಮಾಗಡಿ ಕಡೆ ಹೋಗ್ಬಿಟ್ರೆ ನಾನು, ಆ ಮಾಗಡಿ ರೋಡಲ್ಲಿ ಎಲ್ಲ ಆಟೋ ಡ್ರೈವರ್ಗಳು ಅವರು ಇವರು ಫೋಟೋ ಕೇಳ್ತಾರೆ ನನಗೆ. ಬಂದು ಪಕ್ಕದಲ್ಲಿ ಫೋಟೋ ಹಿಡಿಸ್ಕೊತಾರೆ. ನಾವು ಅವ್ರನ್ನ ಕೇಳ್ತೀನಾ, ನೀನು ಯಾರು, ಏನು, ನೀನು ರೌಡಿನಾ ಅಂತ ನಾನು ಕೇಳೋಕ್ಕಾಗುತ್ತೆ ಸರ್? ಹಂಗೆ ಅಂದ್ಬಿಟ್ಟು ನೀವು ಇದನ್ನು ನೆಗೆಟಿವ್ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಥರ ಎಷ್ಟೋ ಕೇಸ್ಗಳು ನೆಗೆಟಿವ್ ಮಾಡ್ಬೇಕು ನೀವು. ಎಷ್ಟೋ ಜನ ರಾಜಕಾರಣಿಗಳಿರ್ಬೋದು, ಎಷ್ಟೋ ಜನ ಸೆಲೆಬ್ರಿಟಿಗಳ ಜೊತೆ ಯಾರ್ಯಾರ್ದೋ ಫೋಟೋಗಳಿರುತ್ತೆ, ಎಲ್ಲ ಹಾಕೊಂಡು ನೋಡಿರಿ. ಯಾಕೆ ದರ್ಶನ್ ಅವ್ರದ್ದೇ ಬೇಕು? ಯಾಕೆ ದರ್ಶನ್ನು ಅಂತ ನಾನು ಕೇಳೋದು. ಅಂದರೆ ಈ ಥರ ಎಷ್ಟೋ ಜನ ಬೇರೆಯವ್ರ ಜೊತೆ ಫೋಟೋ ಓಡಿಸ್ಕೊಂಡಿರೋಗ್ಬೋದು, ಬೇರೆಯವ್ರ ಜೊತೆ ಓಡಾಡಿರೋದಾಗ್ಬೋದು ಇರುತ್ತೆ ಅಂತನಾ ನೀವು? ಸರ್, ಎಲ್ಲರ ಹತ್ರನೂ ಇರುತ್ತೆ ಫೋಟೋಗಳು, ನಮ್ಗೆ ಗೊತ್ತಾಗಲ್ಲ. ಈಗ ಎಕ್ಸಾಂಪಲ್, 10ನೇ ಕ್ಲಾಸ್ ಹುಡುಗ ಹೋಗ್ಬಿಟ್ಟು ಕೂತ್ಬಿಟ್ಟು ಬಂದುಬಿಟ್ಟಿರ್ತಾನೆ. ಇವತ್ತು ಅವ್ನು ಬಂದು ಅಣ್ಣ ನಾನು ನಿನ್ನ ಫ್ಯಾನ್ ಒಂದು ಬಂದು ಫೋಟೋ ಇಡ್ಸ್ಕೊತಾನೆ. ನಾನು ನೋಡೋಕ್ಕಾಗುತ್ತೆ ಇವಾಗ ಅವನ್ನ? ಚಿಕ್ಕ ಹುಡುಗರು ರೌಡಿಗಳಾಗ್ಬಿಟ್ಟವ್ರು ಸರ್ ಇವಾಗ. ರೌಡಿಗಳಂದರೆ ಸುಮ್ಮನೆ ಎದುರಿಸೋದು. ಯಾರು ಅಷ್ಟೇ ಸರ್, ಯಾವತ್ತು ಎದುರಿಸ್ತಾರೆ ಗೊತ್ತಾ? ಓಯ್ ಅಂತಾರಲ್ಲ, ಅವರೆಲ್ಲ ಮಾಡಲ್ಲ ಕೆಲಸಗಳು. ಸೈಲೆಂಟಾಗಿ ಇದು ಮಾಡ್ತಾರೆ ನೋಡಿ, ಅವರು ರಿಯಲ್ ಆಗಿ ಮಾಡೋದು. ನಾಯಿ ಬೊಗಳತ್ತಂತೆ, ಕಚ್ಚಲ್ವಂತೆ. ಕಚ್ಚೋ ನಾಯಿ ಬೊಗಳಲ್ವಂತೆ, ಬೊಗಳೋ ನಾಯಿ ಕಚ್ಚಲ್ವಂತೆ. ಗಾದೆ ಇದೆ ಅದು. ಗಾದೆ ಮುಂಚೆ ನಾವು ನಮ್ಮ ಅಜ್ಜಿಯವರೆಲ್ಲ ಹೇಳ್ಕೊಂಡು ಬಂದಿರೋದು. ಸೊ ಆ ಥರ ನೀವು ನೆಗೆಟಿವ್ ಸ್ಪ್ರೆಡ್ ಮಾಡೋ ಬದಲು ಅವ್ರು ದಾನ ಧರ್ಮ ಮಾಡಿರೋದನ್ನು ತೋರಿಸ್ರಿ. ಎಷ್ಟೋ ಅನಾಥಾಶ್ರಮಗಳು, ಎಷ್ಟೋ ವೃದ್ಧಾಶ್ರಮಗಳು ಇವತ್ತು ದರ್ಶನ್ ಅವರ ಹೆಸರುಗಳಲ್ಲಿ ಅನುದಾನಗಳು ನಡೆಯುತ್ತೆ ಸರ್. ಹೇಮಂತ್ ಕನ್ನಡಿಗ ಅಂತ ಆಶ್ರಮ ಇದೆ ನೆಲಮಂಗಲದಲ್ಲಿ, ಯಲಹಂಕದಲ್ಲಿ. ನಾನು ಹೋಗಿದ್ದೆ ಮೊನ್ನೆ ಅಲ್ಲಿಗೆ. ಅವ್ರು ನನಗೊಂದು ಮಾತು ಹೇಳಿದ್ರು, ಸರ್ ನೀವು ದರ್ಶನ್ ಸರ್ ಫ್ಯಾನ್ ಆಗಿ ನೀವು ಬಂದಿದ್ದೀರಾ. ಇವತ್ತು ದರ್ಶನ್ ಅವರ ಹೆಸರಲ್ಲಿ ಇವತ್ತಿಗೂ ನಮ್ಮ ಆಶ್ರಮಕ್ಕೆ ಎಷ್ಟೋ ಜನ ಬಂದು ನಮಗೆ ದಾನ ಮಾಡ್ಬಿಟ್ಟು ಹೋಗ್ತಾರೆ ಅಂತ ಅವ್ರೊಬ್ರು ಹೇಳಿದ್ರು, ಹೇಮಂತ್ ಕನ್ನಡಿಗ ಅಂತ. ಆಮೇಲೆ ಒಬ್ಬರು ಮುಸ್ಲಿಮು ಇಲ್ಲೇ ಬನಶಂಕರಿಲಿದ್ದಾರೆ. ದರ್ಶನ್ ಅವರ ಹೆಸರಲ್ಲಿ ಅವರು ಪ್ರತಿದಿನ ಊಟ ಕೊಡ್ತಾರೆ, ಪ್ರತಿದಿನ ಅನುದಾನ ಮಾಡ್ತಾರೆ. ಈಗ ನಿನ್ನೆ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡವ್ರೆ, ಡಿ ಬಾಸ್ ಫ್ಯಾಷನ್ ಝೋನ್ ಅಂತ. ನಿನ್ನೆ ₹1 ಒಂದು ಶರ್ಟ್ ಕೊಟ್ಟವ್ರೆ ದರ್ಶನ್ ಸರ್ ಹೆಸರಲ್ಲಿ. ನಿನ್ನೆ ಬನಶಂಕರಿಲಿ ಅವರೊಬ್ಬರು ಮುಸ್ಲಿಂ, ಅವರು ದರ್ಶನ್ ಸರ್ ಅಭಿಮಾನಿ ಸರ್. ಈ ಥರ ಎಷ್ಟೋ ಕೆಲಸಗಳು ನಡೀತಾ ಇದೆ ಸರ್. ಎಷ್ಟೋ ಜನಕ್ಕೆ ಹಾಕ್ಕೊಳ್ಳೋದು ಬಟ್ಟೆನೇ ಇರಲ್ಲ, ತಿನ್ನೋಕೆ ಊಟ ಇರಲ್ಲ. ಅಂಥವ್ರಿಗೆಲ್ಲ ಇವರು ಅನ್ನದಾತರಾಗಿ ಎಷ್ಟೋ ಜನಗಳಿಗೆ, ಎಷ್ಟೋ ಅನ್ನ ಇಲ್ದಿರೋರಿಗೆ, ಎಷ್ಟೋ ಬಡವರಿಗೆ ಆಶ್ರಯವಾಗಿ ನಿಂತ್ಕೊಂಡವ್ರೆ ಅಂದಾಗ ಅವರು ಪಾಸಿಟಿವ್ ತೋರಿಸ್ಲಿ ಸರ್. ಅದನ್ನು ತೋರಿಸಲ್ಲ, ಬರೀ ನೆಗೆಟಿವ್ ಮಾತ್ರ ತೋರಿಸ್ಬಿಟ್ಟು ಬರೀ ನೆಗೆಟಿವ್ ಹೊಡಿತಾರಲ್ವ. ಒಬ್ಬ ಮನುಷ್ಯನ ನೀವು ಎಷ್ಟು ಚಿತ್ರಹಿಂಸೆ ಕೊಡ್ಬೋದು ಆ ಮನುಷ್ಯನಿಗೆ. ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಿಗಾರು ಒಬ್ಬರಿಗೆ ಚಿತ್ರಹಿಂಸೆ ಕೊಟ್ಟಾಗ ಏನಾಗ್ತದೆ? ಅಲ್ಲ, ಬಟ್ ಯಾಕೆ ಅಂಥ ವಿಚಾರಗಳನ್ನೇ ಹೊರಗಡೆ ಬಂದ್ಬಿಡುತ್ತಲ್ಲ? ಈಗ ನೀವು ಹೇಳಿದ್ರಿ ಕೆಲವೊಂದು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರಿ, ಇದಕ್ಕಿಂತ ಜಾಸ್ತಿ ಅದೇ ಹೈಲೈಟ್ ಆಗುತ್ತೆ. ಯಾಕೆ ಆ ಥರ ಆಗುತ್ತೆ? ಅದೇನೋ ವಿವಾದಗಳೇ ಬಂದು ಅವ್ರಿಗೆ ಸುತ್ತಕೊಳ್ಳುತ್ತೋ ಅಥವಾ? ಇಲ್ಲ, ವಿವಾದಗಳು ಬಂದು ಸುತ್ತಕೊಳ್ಳೋದಲ್ಲ ಸರ್. ಇನ್ನೊಂದೇನೆಂದರೆ, ಫಸ್ಟ್ ಎಕ್ಸಾಂಪಲ್, ಅವ್ರಿಗೆ ಈಗ ಸದ್ಯಕ್ಕೆ ಟೈಮ್ ಸರಿ ಇರಲಿಲ್ಲ ಅವ್ರಿಗೆ. ಅವ್ರ ರಾಶಿ ನಕ್ಷತ್ರ ನೋಡಿದಾಗ ನಾವು ತೋರಿಸಿದ್ದೀವಿ, ನಾನು ಪೂಜೆ ಮಾಡಿಸಿದ್ದೀನಿ ದೇವಸ್ಥಾನದಲ್ಲಿ. ಇದೇ ತಿರುವಣ್ಣಾಮಲೈ ಅಂತ ಒಂದು ದೇವಸ್ಥಾನ ಇದೆ ತಮಿಳ್ನಾಡಲ್ಲಿ. ಅವರು ಜೈಲೊಳಗಡೆ ಇದ್ದಾಗ ನಾನು ಅರ್ಕೆ ಮಾಡ್ಕೊಂಡಿದ್ದೆ, ಅವ್ರೇನೋ ರಿಲೀಸ್ ಆದರೆ ಬರ್ತೀನಿ ನಾನು ಅಂತ. ನಾನು ತಿಂಗಳ ಅಲ್ಲಿ ಹೋಗ್ತೀನಿ. 14 ಕಿಲೋಮೀಟ್ರ್ ಸುತ್ತಬೇಕು, ಅಲ್ಲಿ ಗಿರಿವಲ ಮಾಡಬೇಕು. ಅಲ್ಲಿ ಪ್ರತಿ ತಿಂಗಳು ನಾನು 14 ಕಿಲೋಮೀಟ್ರ್ ಗಿರಿವಲ ಮಾಡ್ತಾಯಿದ್ದೆ. ಏನಕ್ಕೆ ಅಂದರೆ ನನ್ನ ಏಳಿಗೆಗೆ, ನನ್ನ ಆರೋಗ್ಯಕ್ಕೆ, ನನ್ನ ಕುಟುಂಬಕ್ಕೆ ಮಾಡ್ತಿದ್ದೆ.
ಯಾವತ್ತು ಇವ್ರಿಗೆ ನೆಗೆಟಿವ್ ಆಯಿತು ಜೈಲೊಳಗಡೆ ಹೋದ್ರು ಆವಾಗ ನಾನು ಅರ್ಕೆ ಮಾಡ್ಕೊಂಡೆ ಶಿವನಿಗೆ ಅರ್ಕೆ ಮಾಡಿ ನೀನು ಇವ್ರು ಏನಾದ್ರು ಬಂದರೆ ನಾನು ಬರ್ತೀನಿ ನಿನ್ನ ಸನ್ನಿಧಿಗೆ ಅಂತ ಮಾಡ್ಕೊಂಡಿದ್ದೆ. ನಾನು ತಿರುವಣ್ಣಾಮಲೆಯಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ದೀಪ ಅಂಟಿಸ್ತಾರೆ ಸರ್ ಬೆಟ್ಟದ ಮೇಲೆ. ಕಾರ್ತಿಕ ದೀಪ ಅಂತ ಕರೀತಾರೆ ಅದನ್ನು. ಶ್ರೇಷ್ಠವಾದ ಜಾಗ, ಶಿವ ಪಾರ್ವತಿ ಅರ್ಧನಾರೀಶ್ವರ ನೀವೇನು ನೋಡ್ತೀರಾ, ಅರ್ಧನಾರೀಶ್ವರ ಒಂದಾಗಿದ್ದ ದಿನ ಅವತ್ತು ನಾನು ಹೋಗ್ತೀನಿ ಅಲ್ಲಿಗೆ. ಅವತ್ತು ಹೋಗಿ ಕ್ಯೂವಲ್ಲಿ ನಿಂತು ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡಬೇಕು. ಆವಾಗ ನ್ಯೂಸ್ ಬರುತ್ತೆ ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ ಅಂತ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಭಗವಂತನಿಗೆ ಎಷ್ಟು ಥ್ಯಾಂಕ್ಸ್. ದೇವ್ರಿಗಿಂತ ದೊಡ್ಡವ್ರಿಗೆ ಯಾರೂ ಇಲ್ಲ ಸರ್ ಇಲ್ಲಿ. ಖಂಡಿತ. ನಾನು ಅರ್ಕೆ ಮಾಡ್ಕೊಂಡು ಹೋದಾಗ ಅವತ್ತಿನ ದಿನ ದೀಪದ ದಿನನೇ ರಿಲೀಸ್ ಆದರು ಇವರು. ಅಷ್ಟು ಶಕ್ತಿ ಅವ್ರಿಗೆ, ಯಾರಿಗೆ, ಅರ್ಧನಾರೀಶ್ವರನಿಗೆ. ಆವತ್ತು ಎಲ್ಲ ಕಡೆ ನ್ಯೂಸು ದರ್ಶನ್ ಅವರು ರಿಲೀಸ್ ಆದರು ಅಂತ. ನಮಗೆ ಎಷ್ಟು ಖುಷಿ ಆಯಿತು ಅಂದರೆ ಭಗವಂತ ನೀನು ಇದೆಯಾ ಅಂತ ಅಂದ್ಬಿಟ್ಟು ಸಾಕ್ಷಿ ಅದೇ. ಆ ತಿರುವಣ್ಣಾಮಲೈ ಅನ್ನೋ ಊರಿದೆ ಸರ್, ಅದು ಅಗ್ನಿಮೂಲೆ. ನಿಮಗೆ ಇಡೀ ವರ್ಲ್ಡ್ಗೆ ಅಗ್ನಿಮೂಲೆ. ನೀವು ಬಿಸಿ ತಾಪ, ಆ ಶಿವ ಕೂತಿರೋದೇ ಬಿಸಿ ಮೇಲೆ. ಇವ್ರಿಗೂ ದೇವ್ರ ಅನುಗ್ರಹ ಇದೆ ಸರ್, ದೇವರಿದೆ. ದಾನ ಧರ್ಮ ಮಾಡಿರೋದಕ್ಕೆ ಇವತ್ತು ಇವ್ರಿಗೂ ಆ ಆಶೀರ್ವಾದನೇ ಇವತ್ತು ಕಾಯ್ತಾ ಇರೋದು. ಇವ್ರಿಗೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವ್ರ ಬೆನ್ನಿಂದೆ ಒಂದು ದೇವ್ರು ಕಾಯ್ತಾ ಇದೆ ಅಂತ. ಪಾಸಿಟಿವ್ ವೈಬ್ ಇದೆ. ಬಟ್ ಇವ್ರಿಗೆ ನೆಗೆಟಿವ್ ಯಾಕೆ ತೋರಿಸ್ತಾ ಇದ್ದಾರೆ? ಇವ್ರ ಹೆಸರು ಹಾಳು ಮಾಡಬೇಕು, ನಂಬರ್ 1 ಸ್ಟಾರ್ ಅಂತಾರೆ ಗೊತ್ತಾ, ಅದನ್ನು ಕೆಳಗಡೆ ಬೀಳಿಸ್ಬೇಕು ಇವ್ರದ್ದು, ಇವ್ರಿಗೆ ಸಿನಿಮಾನೇ ಸಿಗಬಾರ್ದು ಅಂತ ತುಂಬ ಜನ ಮಾಡಿದ್ದಾರೆ. ಇದನ್ನು ಎಲ್ಲ ಗೊತ್ತಿರೋರೆ, ಬೇರೆ ಯಾರೂ ಅಲ್ಲ. ಹೆಂಗಾರ ಮಾಡಿ ಇವ್ರನ್ನ ಸಿಕ್ಕಾಕ್ಸ್ಬೇಕು, ಏನಾದ್ರಲ್ಲ ಏನಾದರೂ ಮಾಡಿ ಇವರು ನೆಮ್ಮದಿಯಾಗಿರಬಾರ್ದು ಅನ್ನೋದು ಅಂತ ಎಷ್ಟೋ ಜನಕ್ಕೆ. ಹಂಗನ್ಬಿಟ್ಟು ಎಷ್ಟೋ ಜನಕ್ಕೆ ಇವ್ರು ಏನೇನು ಮಾಡಿದ್ರು ಮೊನ್ನೆ ಎಲ್ಲ ತೋರಿಸಿದ್ರು ನ್ಯೂಸು. 6 ತಿಂಗಳು 8 ತಿಂಗಳೆಲ್ಲ ಹೊಡೆದ್ರು ಗೊತ್ತಾ, ಎಲ್ಲದ್ರಲ್ಲಿ ಹಾಕ್ಕೊಂಡು. ಇವತ್ತು ಎಷ್ಟೋ ಜನಕ್ಕೆ ಅವ್ರವ್ರ ಮನೆಗಳಲ್ಲಿ ಆರೋಗ್ಯ ಇಲ್ಲ, ಎಷ್ಟೋ ಮನೆಗಳಲ್ಲಿ ಅವ್ರಿಗೆ ಆರೋಗ್ಯ ಇಲ್ಲ. ಅದನ್ನೇ ಹೇಳೋದು, ಒಬ್ಬ ಮನುಷ್ಯನ ಕೀಳಾಗಿ ನೋಡಬೇಡ್ರಿ. ಅವ್ರು ಎಷ್ಟು ದುಃಖ ಪಟ್ಟವ್ರೆ ಜೈಲೊಳಗಡೆ ಅಂತ ಅವ್ರಿಗೆ ಗೊತ್ತು ಸರ್, ಎಷ್ಟು ಕಣ್ಣೀರು ಹಾಕವ್ರಂತ ಅವ್ರಿಗೆ ಗೊತ್ತು. ಇನ್ನೊಬ್ಬರು ಮನೇನ ನೀವು ಹೊಡಿಯೋಕ್ಕೆ ಬರ್ತೀರಾ ಅಂದಾಗ, ನಿನ್ನ ಮನೆಯೇ ಹೊಡೆದೋದಾಗ ಒಂದಿನ, ನೀನೇ ಬೀದಿಗೆ ಬಂದ್ಬಿಟ್ಟಾಗ ಒಂದಿನ ಏನಾಗುತ್ತೆ ಅಲ್ವಾ? ಅದಕ್ಕೆ ಹೇಳೋದು ಎಲ್ರಿಗೂ ನಿನಗೂ ಕುಟುಂಬ ಇರುತ್ತೆ, ಇವ್ರಿಗೂ ಕುಟುಂಬ ಇಲ್ವಾ, ನಿಮಗೂ ಕುಟುಂಬ ಇಲ್ವಾ, ನನಗೆ ಕುಟುಂಬ ಇಲ್ವಾ? ಕುಟುಂಬನ ಯಾಕೆ ನೀವು ಹೊಡಿಯೋಕ್ಕೆ ಹೋಗ್ತೀರಾ? ಎಲ್ಲರಿಗೂ ಅವ್ರದ್ದೇ ಆದಂತಹ ವ್ಯಕ್ತಿತ್ವ ಇರುತ್ತೆ, ಗೌರವ ಇರ್ತದೆ. ಅದಕ್ಕೆ ನೀವು ವ್ಯಾಲ್ಯೂ ಕೊಡಬೇಕು. ಅದು ಬಿಟ್ಟು ಎಷ್ಟು ದಿನ ಅಂತ ನೆಗೆಟಿವ್ ಹೋಗ್ತೀರಾ ಸರ್? ಎಷ್ಟು ದಿನ ಹೋಗ್ಬೋದು ನೋಡಿ, ಕರೆಂಟೇ ಹೊರಟೋಯ್ತು. ಎಷ್ಟು ದಿನ ಅಂತ ಹೋಗ್ಬೋದು ನೆಗೆಟಿವೇ? ಒಂದಲ್ಲ ಒಂದಿನ ಸತ್ಯಕ್ಕೆ ಜಯ ಇದ್ದೇ ಇರ್ತದಲ್ವ. ಅದಕ್ಕೆ ಹೇಳೋದು ನಾನು, ಜೀವನದಲ್ಲಿ ಯಾರಿಗೂ ಕೂಡ ಕೆಟ್ಟದ್ದು ಬಯಸ್ಬೇಡ್ರಿ, ಒಳ್ಳೇದು ಬಯಸಿ. ಓವರಾಲ್ ದರ್ಶನ್ ಅಭಿಮಾನಿಗಳಿಗೆ ಫೈನಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್? ದರ್ಶನ್ ಅವ್ರ ಅಭಿಮಾನಿಗಳಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಇವತ್ತು ಈ ಲೆವೆಲ್ಗೆ, ಈ ಮಟ್ಟಕ್ಕೆ ನನ್ನ ಸುಪ್ರೀತ್ ಗಾಂಧಾರ ಅನ್ನೋ ಒಂದು ಹುಡುಗನಿಗೆ ಗುರ್ತಿಡಿಯೋಕ್ಕೆ ಕಾರಣನೇ ನೀವೆಲ್ಲರೂ, ಡಿ ಕುಟುಂಬ. ನಿಮ್ಗೆ ಯಾವತ್ತಿದ್ರೂ ಚಿರಋಣಿಯಾಗಿರ್ತೀನಿ. ನಾನು ಏನೇ ಹಾಡು ಮಾಡಿದ್ರು ನನ್ನನ್ನು ಬೆಳೆಸ್ತೀರಾ, ಸಪೋರ್ಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಅದರ ಜೊತೆಗೆ ಕೂಡ ನೀವು ಮಾಡುವಂಥ ಆ ದಾನ ಧರ್ಮಗಳೇ ಇವತ್ತು ದರ್ಶನ್ ಸರ್ನ ಕಾಯ್ತಾ ಇರೋದು. ದರ್ಶನ್ ಸರು 2 ಮಿಲಿಯನ್ ಫಾಲೋವರ್ಸ್ ಅವ್ರಿಗೆ. ಅದರಲ್ಲಿ ಒಬ್ಬ ಫ್ಯಾನ್ ಮಾಡಿರುವಂಥ ದಾನ ಧರ್ಮನ ಪೋಸ್ಟ್ ಹಾಕ್ತಾರೆ ಅಂದಾಗ, ಇವತ್ತೊಂದು ಪೋಸ್ಟ್ ಹಾಕ್ಬೇಕಂದ್ರೆ ದುಡ್ಡು ಕೇಳ್ತಾರೆ, ಒಂದು ನ್ಯೂಸ್ ಮಾಡ್ಬೇಕಂದ್ರೆ ದುಡ್ಡು ಕೇಳ್ತಾರೆ. ಬಟ್ ಇವರು ಒಂದು ಪೋಸ್ಟ್ ಹಾಕೋಕ್ಕೆ ಅಷ್ಟೆಲ್ಲ ಮಾಡಿದ್ರು ಅಂದಾಗ ಇವ್ರಿಗೆ ನಾವು ವ್ಯಾಲ್ಯೂ ಕೊಡ್ಬೇಕಾ ಬೇಡವಾ? ಅಭಿಮಾನಿಗಳು ಮಾಡಿರುವಂಥ ಇವ್ರು ಬರೀ ಕೆಟ್ಟದು ಅಂತ ತೋರಿಸ್ರು ಗೊತ್ತಾ? ಅವ್ರ ಬರ್ತಡೆಗೆ ಎಷ್ಟು ದಾನ ಧರ್ಮ ಮಾಡಿರೋದು ವೀಡಿಯೋಗಳು ನೋಡಿ, ಎಲ್ಲ ಹಾಕ್ಕೊಂಡು ಹೊಡೆದ್ರು ಅವತ್ತು ಅವ್ರು. ಹಾಗೆ ಅದು ದರ್ಶನ್ ಸರ್ ಹಾಕಿದ್ದಾರೆ ಪೋಸ್ಟ್ ಅಂದ್ಬಿಟ್ಟು ಹಾಕಿದ್ದು, ಇಲ್ಲ ಬೇರೆ ಯಾರನ್ನ ಹಾಕಿರೋ ಪೋಸ್ಟ್ಗಳು ಹಾಕ್ಬಿಟ್ಟವ್ರ? ಅದನ್ನೇ ಹೇಳೋದು ಸರ್, ದರ್ಶನ್ ಫ್ಯಾನ್ಸು ಯಾವತ್ತಿದ್ರು ನಾವು ಪ್ರೀತಿಯಿಂದ ಇರೋರು, ಪ್ರೀತಿಯಿಂದ ಒಬ್ಬರನ್ನ ಮಾತಾಡಿಸೋರು. ಟ್ರಿಗರ್ ಮಾಡ್ತಾರೆ ಇವ್ರು, ಏನು ಗೊತ್ತಾ, ತಂದಿಕ್ಕೆ ತಮಾಷೆ ನೋಡ್ತಾರೆ. ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ಅಭಿಮಾನಿಗಳು ನಾನು ಇಲ್ಲಿಂದ ಕೇಳ್ಕೊಳ್ಳೋದು ಒಂದೇ, ಯಾರು ಕೂಡ ಯಾರು ಏನೇ ಮಾತಾಡ್ಕೊಳ್ಳಿ, ನಮ್ಮ ಬಾಸ್ ಗೊತ್ತು, ಅವ್ರ ಹತ್ರ ಇದ್ದೇ ಇರುತ್ತೆ, ನಮಗೆ ಗೊತ್ತು ಅವ್ರ ವ್ಯಾಲ್ಯೂ ಏನು ಅಂತ. ಏನೇ ಮಾತಾಡ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಪಾಡಿಗೆ ನಾವು ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ನೆಕ್ಸ್ಟು ಡೆವಿಲ್ ಬರ್ತಾಯಿದೆ, ಡೆವಿಲ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಡ. ಯಾರೇನೇ ಅಂದರೂ ಸುಮ್ಮನೆ ಆಗ್ಬಾರ್ದು ಅಷ್ಟೇ. ಕೊನೆಗೆ ಇನ್ನೊಂದು ಮಾತು ಸರ್, ಎಲ್ಲ ಏರಿಯಾದಲ್ಲೂ
ಒಂದು ಸರ್ಕಲ್ ಅಂತ ಇರುತ್ತೆ, ಎಲ್ಲ ಕಡೆ ಸರ್ಕಲ್ ಅಂತ ಇರುತ್ತಲ್ವ, ದರ್ಶನ್ ಅವ್ರದ್ದು ಕಟ್ಔಟ್ಸು ಎಲ್ಲ ಸರ್ಕಲಲ್ಲೂ ನೀವು ನೋಡ್ತೀರಾ. ಆ ಥರ ಅಭಿಮಾನಿಗಳವ್ರೆ ಹಳ್ಳಿಗಳು ಊರುಗಳಲ್ಲೆಲ್ಲ. ಡಿ ಬಾಸ್ ಅಂದರೆ ಸಾಕು, ಏನೇ ನ್ಯೂಸ್ ಬರಲಿ, ಬರ್ಡೇ ಆಗಲಿ ಮತ್ತೊಂದಾಗಲಿ ಸಿನಿಮಾ ಆಗಲಿ ಮತ್ತೊಂದು ಇಮಿಡಿಯೇಟ್ ಟಕ್ಕಂತ ಒಂದು ಕಟೌಟ್ ಮಾಡಿ ಹಾಕಿರ್ತಾರೆ ಭಗವಾನ್ ಜನಗಳು, ಡಿ ಬಾಸ್ ಫ್ಯಾನ್ಸ್. ಹೌದು, ಅಂದರೆ 5 ನಿಮಿಷಕ್ಕೆ ಯಾವುದೋ ಒಂದು ಮನೆಯಲ್ಲಿ ನೋಡಿದ್ದೆ, ಮನೆಯಲ್ಲಿ ಈ ಗಣೇಶನ ಹಾಕಿಸ್ತಾರೆ ಗೊತ್ತಾ? ಹೌದು. ಸೊ ಆ ಥರ ದರ್ಶನ್ ಅವ್ರದ್ದು ಡಿ ಬಾಸ್ ಅಂತ ಸರ್, ಮನೆ ಮೇಲೇ ಡಿ ಬಾಸ್ ಅಂತ ಹಾಕಿರ್ತಾರೆ, ಎಷ್ಟೋ ಮನೆಗಳ ಮೇಲೆ ಹಾಕಿರ್ತಾರೆ. ಪಾಪ ಎಷ್ಟೋ ಜನಕ್ಕೆ ದಾನ ಧರ್ಮ ಮಾಡೋರೆ ಸರ್. ಇಂಥವ್ರಿಗೆ ನೀವು ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರೆ ವೇಸ್ಟ್ ಅವಲ್ಲ. ಒಳ್ಳೇದು ಮಾಡಿ, ಒಳ್ಳೇದು ಬಯಸಿ. ಈಗ ನ್ಯೂಸ್ ಇರೋದಕ್ಕೆ ಒಳ್ಳೇದು ಕೆಡದು ಎರಡೂ ತೋರ್ಸೋಕ್ಕೆ. ಬಟ್ ಏನು ಅಂದರೆ ಪಾಸಿಟಿವ್ ಜಾಸ್ತಿ ತೋರಿಸಿದಾಗ ಜನ ಪಾಸಿಟಿವೇ ತಗೋತಾರೆ, ಅಂದರೆ ಪಾಸಿಟಿವ್ ಆಗಿ ಇರ್ತಾರೆ. ನೀವೇನು ಮಾಡ್ತೀರಾ, ನೆಗೆಟಿವ್ ತೋರಿಸಿದಾಗ ಜನ ಅದನ್ನೇ ಫಾಲೋ ಮಾಡ್ತಾರೆ. ಕಾಮನ್ ಪೀಪಲು ಅದೇ ಫಾಲೋ ಮಾಡ್ತಾರೆ ಸರ್. 24 ಗಂಟೆ ನೀವು ಬರೀ ಹಿಂಗಾಯ್ತು, ಆ ಕೊಲೆ ಆಯಿತು, ಈ ಕೊಲೆ ಆಯಿತು, ಆ ಕೊಲೆ ಆಯಿತು ಅಂತ ತೋರಿಸಿದ್ರೆ ಜನ ಅದಕ್ಕೆ ಹೋಗ್ತಾರೆ. ಕಳ್ತನ ಅಂತ ತೋರಿಸಿದ್ರೆ ಕಳ್ತನಕ್ಕೆ ಹೋಗ್ತಾರೆ. ಒಳ್ಳೇದು ತೋರಿಸಿದ್ರೆ ಜನಕ್ಕೆ ಒಳ್ಳೇದೇ ಹೋಗುತ್ತೆ ಮೈಂಡಿಗೆ. ಅದಕ್ಕೆ ನಾನು ಹೇಳೋದು, ಯಾರಿಗೂ ಇಲ್ಲಿ ಭೇದ ಭಾವ ಮಾಡೋಕ್ಕೆ ಹೋಗ್ಬೇಡಿ. ಒಬ್ಬ ಮನುಷ್ಯನ ಹೀಯಾಳಿಸ್ಬೇಡಿ, ಅವನ್ನ ತುಳಿಬೇಡಿ. ಎಷ್ಟು ತುಳಿದ್ರೂ ಅವ್ರು ಆಗಲ್ಲ, ಅವ್ರು ತುಳಿಯೋಕ್ಕೂ ಆಗಲ್ಲ, ಇದು ಮಾಡೋಕ್ಕೂ ಆಗಲ್ಲ. ಮರಿತಾನೆ ಇರ್ತಾರೆ. ಯಾವತ್ತೂ ನಾವು ಮೆರೆಸ್ತೀವಿ ಅವ್ರನ್ನ. ಅನ್ಫಾಲೋವರ್ಸ್ ಯಾವತ್ತೂ ಕಮ್ಮಿ ಆಗಲ್ಲ, ಹೇಳಿದ್ ನಾನು ನಿಮ್ಗೆ ಆಗಲೇ. ಸೊ ಇದು ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ತುಂಬ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡ್ರಿ. ಥ್ಯಾಂಕ್ ಯು. ಯಾಕೆಂದರೆ ನೀವು ಒಬ್ಬ ಡೈ-ಹ್ಯಾರ್ಡ್ ಫ್ಯಾನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ನೀವು ಈ ಮಾತಾಡಿದ ರೀತಿ ನೋಡಿದಾಗ ಗೊತ್ತಾಗುತ್ತೆ ನೀವು ಒಬ್ಬ ಪಕ್ಕ ಅಭಿಮಾನಿ. ಯಾಕೆಂದರೆ ನನ್ನ ಮುಂಚೆ ಹೇಳಿದ್ನಲ್ಲ, ಕೆಲವರು ಅಭಿಮಾನಿಗಳು ಸಮಯಕ್ಕೆ ತಕ್ಕಂತೆ ಚೇಂಜ್ ಆಗ್ತಾರೆ. ಅಭಿಮಾನಿಗಳಂತಲ್ಲ, ಬೇರೆಯವರು ಸಮಯಕ್ಕೆ ತಕ್ಕಂತೆ ಆ ಥರ ಕ್ಯಾಟಗರಿ ಬರದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಮತ್ತು ಪಕ್ಕ ಸರ್, ನಾವು ಯಾವಾಗಲೂ ಅಷ್ಟೇ, ನಾವು ಹೆಂಗಿರ್ತೀವೋ ನಾವು ಹಂಗೆ ಇರಬೇಕಂತೆ. ನಾವು ಚೇಂಜ್ ಆಗಬಾರ್ದು, ಆ್ಯಕ್ಟಿಂಗ್ ಮಾಡಬಾರ್ದು, ಇಲ್ಲಿ ನಾಟಕ ಮಾಡಬಾರ್ದು. ನಾನು ನಿಮ್ಮ ಹತ್ರ ನಾಟಕ ಮಾಡ್ತೀನಿ, ಮೇಲೆ ನಾಟಕ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಅವನು ಮೇಲಿಂದ ನೋಡ್ತಿರ್ತಾನೆ 24 ಗಂಟೆ. ಡ್ರಾಮಾ ಮಾಡ್ತಿದ್ದೀನಿ ನೀನು ಅಂತ ಗೊತ್ತಾಗುತ್ತೆ. ಒಂದಿನ ಇಕ್ತಾನೆ ಸರಿಯಾಗಿ. ಅದಕ್ಕೆ ಹೇಳೋದು, ಡ್ರಾಮಾ ಏನಿದ್ರು ಸ್ಕ್ರೀನ್ ಮೇಲೆ ಮಾತ್ರ ಆ್ಯಕ್ಟಿಂಗ್ ಮಾಡಬೇಕು. ಸೊ ಅದಕ್ಕೇ ನಾವು ಹೆಂಗೆ ಅಂದರೆ ದರ್ಶನ್ ಅಭಿಮಾನಿಗಳು ನಾಟಕ ಬರೋಲ್ಲ ನಮಗೆ. ಅಂದರೆ ನೀವು ಹೇಳೋದು, ನಾನೊಂದು ಡೈಲಾಗಲ್ಲಿ ಹೇಳ್ಬಿಡ್ತೀನಿ, ಕ್ಯಾಮ್ರಾಗಳ ಮುಂದೆ ಆ್ಯಕ್ಟ್ ಮಾಡಬೇಡಿ, ಸಿನಿಮಾ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿ, ಆದರೆ ಮೀಡಿಯಾ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಡಿ. ಎಷ್ಟೋ ಜನ ಸರ್, ಎಷ್ಟೋ ಜನ ಕ್ಯಾಮ್ರಾ ಹಿಂಗೆ ಇಟ್ಟಿದ ತಕ್ಷಣವೇ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ್ಯಕ್ಟಿಂಗು ಶುರು ಆಗುತ್ತೆ. ಒಟ್ಟಿನಲ್ಲಿ ಅವರು ಏನೋ ವೈರಲ್ ಆಗಬೇಕು ಆ ಥರ ಮಾತಾಡ್ತಾರೆ. ನಮ್ಗೆ ಅವೆಲ್ಲ ಇಲ್ಲ. ನಾವು ಇರೋದನ್ನು ಡೈರೆಕ್ಟಾಗೇ ಹೇಳ್ತೀವಿ. ನನ್ನ ಮನ್ಸಲ್ಲಿ ಬಂದಿರೋದು ಅದನ್ನೇ ಹೇಳೋದು. ನಾನು ಫಿಲ್ಟ್ರ್ ಮಾಡಿಬಿಟ್ಟು ಮತ್ತೊಂದು ಮಾಡಿಬಿಟ್ಟು ನಮ್ಗೆ ಬರಲ್ಲ. ನಾವು ಹಂಗೆ ಇರಬೇಕು. ಅದನ್ನು ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಟಾಗಿ ಮಾತಾಡಿ. ನೀವು ನಾಟಕ ಮಾಡಿಕೊಂಡ್ರೆ ಎಷ್ಟು ದಿನ ನಾಟಕ ಮಾಡ್ಬೋದು, ಅದನ್ನೇ ಹೇಳೋದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ವೆರಿ ಮಚ್.